ರಾಜ್ಯದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಸದ್ದು ಮಾಡ್ತಾ ಇರುವಂತ ಹಾಸನ ಸಂಸದ ಪ್ರಜ್ವಲ್ ರೇವಣ್ಣರ ಅಶ್ಲೀಲ ವಿಡಿಯೋ ವಿಚಾರ ಒಂದ್ ಕಡೆ, ಮತ್ತೊಂದ್ ಕಡೆ ಮಾಜಿ ಸಚಿವ ಹಾಲಿ ಶಾಸಕ ಎಚ್ ಡಿ ರೇವಣ್ಣರ ಬಂಧನ ಒಂದ್ ಕಡೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನ್ಯೂಸ್ ಫಸ್ಟ್ ಜೊತೆ ಮಾತನಾಡಲಿಕ್ಕೆ ಮಾಜಿ ಮುಖ್ಯಮಂತ್ರಿಗಳು ಜೊತೆಗೆ ಬೆಳಗಾವಿ ಲೋಕಸಭಾ ಕ್ಷೇತ್ರದ ಹಾಲಿ ಬಿಜೆಪಿ ಅಭ್ಯರ್ಥಿಯಾಗಿರೋ ಅಂತ ಜಗದೀಶ್ ಶೆಟ್ಟರ್ ಅವರು ನಮ್ಮ ಜೊತೆ ಇದ್ದಾರೆ. ಹಿರಿಯ ರಾಜಕಾರಣಿಗಳು, ಅವ್ರನ್ನ ಮಾತಾಡ್ಸೋಣ. ಜಗದೀಶ್ ಶೆಟ್ಟರ್ ಅವರ, ನೀವು ಕೂಡ ರಾಜ್ಯದಲ್ಲಿ ಮುಖ್ಯಮಂತ್ರಿಯಾಗಿ ಕಾರ್ಯವನ್ನು ನಿರ್ವಹಿಸಿರುವಂತ ಅನುಭವ ಇದೆ. ಈ ಪೆನ್ ಡ್ರೈವ್ ಬಗ್ಗೆ, ಅಶ್ಲೀಲ ವಿಡಿಯೋ ವೈರಲ್ ಆಗಿರೋದ್ರ ಬಗ್ಗೆ, ಎಚ್ ಡಿ ರೇವಣ್ಣರ ಬಂಧನದ ಬಗ್ಗೆ ನಿಮ್ಗೇನು ಅನ್ಸುತ್ತೆ? ಯಾಕಂದ್ರೆ ತಾವು ಇಷ್ಟು ದಿನ ಎಲೆಕ್ಷನ್ ಬಿಸಿನಲ್ಲಿ ಇದ್ರಿ, ಇವಾಗ ಇದನ್ನ ನೋಡೋದಾದ್ರೆ. ಅಲ್ಲ, ಇವೇನಾಗಿದೆ, ಇವತ್ತು ರಾಜಕಾರಣಿಗಳ ಬಗ್ಗೆ ಒಂದಿಷ್ಟು ಅವ್ರ ಪರ್ಸನಲ್ ಲೈಫು, ಅದು ವೈಯಕ್ತಿಕವಾದಂಥ ಪರ್ಸನಲ್ ಲೈಫು. ಆದರೆ ನಾವೊಂದು ಹೇಳೋದು ಜನರಲ್ಲಾಗಿ ಬೇರೆ ಬೇರೆ ಹಂತದಲ್ಲಿ ಹೇಳ್ತೀನಿ, ನಾವು ಸಾರ್ವಜನಿಕ ರಂಗದಲ್ಲಿದ್ದಂಥವ್ರು ಯಾವುದೇ ರೀತಿ ಇಂಥ ಆಪಾದನೆ ಬರದ ರೀತಿಯಲ್ಲಿ ನಾವು ನಡ್ಕೋಬೇಕು ಸಾರ್ವಜನಿಕವಾಗಿ ಅನ್ನುವಂಥದ್ದು, ನಮ್ಮ ವೈಯಕ್ತಿಕ ಬದುಕು ಸರಿ ಇರಬೇಕು ಅನ್ನುವಂಥದ್ದು ನಂದು ಅಭಿಪ್ರಾಯ. ಹೀಗಾಗಿ ಇಂಥ ಘಟನೆ ಆದಾಗ ಅದು ಸಾರ್ವಜನಿಕ ಚರ್ಚೆ ಆಗುವಂಥದ್ದು ಅವಶ್ಯಕತೆ ಇಲ್ಲ. ಹೀಗಾಗಿ ಪ್ರಜ್ವಲ್ ರೇವಣ್ಣ ಬಗ್ಗೆ ಅದು ಈಗ ಇದು SIT ನಡೀತಾ ಇದೆ, ಅಲ್ಲಿ ಏನಾಗುತ್ತದೆ ಗೊತ್ತಿಲ್ಲ. ಆಮೇಲೆ ರೇವಣ್ಣವ್ರನ್ನು ಅರೆಸ್ಟ್ ಮಾಡಿದ್ದಾರೆ, ಒಬ್ಬ ಹಿರಿಯ ರಾಜಕಾರಣಿ. ಅದರಲ್ಲಿ ಅವರು ಹೇಳೋದು, ಅವ್ರ ವಕೀಲರು ವಾದ ಮಾಡಿದ್ದು ನೋಡಿದರೆ ಅವ್ರದ್ದೇನು ಇನ್ವಾಲ್ವ್ಮೆಂಟ್ ಇಲ್ಲ ಅಂತ ಅನಿಸ್ತದೆ. ಆದರೂ ಈಗ ಅರೆಸ್ಟ್ ಆದಮೇಲೆ ಸಂಶಯಗಳು ಚಾಲು ಆಗ್ತವೆ. ಅದಕ್ಕೆ ಈ ರೀತಿಯಾದಂಥದ್ದು ಬರದ ರೀತಿಯಲ್ಲಿ ಒಂದು ವ್ಯವಸ್ಥೆ ಮೊದಲು ನಾವೆಲ್ಲ ರಿಪ್ರೆಸೆಂಟೇಟಿವ್ ಮಾಡ್ಕೋಬೇಕು, ಈ ರೀತಿಯಾದಂಥ ಘಟನೆ ನಡೆಯುವಂಥದ್ದು. ಮತ್ತು ಇಂಥವು ಘಟನೆ ಆದಾಗ ಇದನ್ನು ಭಾಳ ಹೈಪ್ ಮಾಡಿ ಅದನ್ನು ಒಂದು ರೀತಿ ಸಾರ್ವಜನಿಕ ಚರ್ಚೆ ಬಿಡುವಂಥದ್ದು ಸರಿಯಲ್ಲ ಅಂತ ನಾನು ಹೇಳ್ತೀನಿ. ಯಾಕೆ ಹೆಣ್ಮಕ್ಳ ದೃಷ್ಟಿಯಿಂದ ಮತ್ತೊಂದು ಇವೆಲ್ಲ ಮಾಡಲಿಕ್ಕೆ ಹೋಗಬಾರ್ದು. ಏನಾದರೂ ತನಿಖೆ ಮಾಡೋದಾದ್ರೆ ಮಾಡಲಿ, ಯಾರು ತಪ್ಪಿದ್ರೆ ಅವ್ರಿಗೆ ಕಾನೂನು ಪ್ರಕಾರ ಶಿಕ್ಷೆ ಆಗಲಿ. ಆದರೆ ಭಾಳ ಇಂಥವೆಲ್ಲ ಡಿಬೇಟ್ ಮಾಡ್ಕೊತ ಹೋದರೆ ಅದಕ್ಕೆ ಎಂಡಿಲ್ಲ. ಇದಕ್ಕೊಂದು ಒಂದು ಕಡ್ಡಾಯ, ಏನಾದರೂ ಒಂದು ಕಡ್ಡಾಯವಾಗಿ ಇದಕ್ಕೊಂದು ಕಡಿವಾಣ ಹಾಕುವಂಥ ವ್ಯವಸ್ಥೆ ಆಗಬೇಕು. ಸರ್, ಈಗೆಲ್ಲವೂ ಮೇಲ್ನೋಟಕ್ಕೆ ನೋಡ್ತಾ ಇದ್ರೆ ಎಲ್ಲವೂ ಕೂಡ ಅಸ್ಪಷ್ಟ ಸರ್. ಈ ಪೆನ್ ಡ್ರೈವ್ ಬಿಟ್ಟಿದ್ಯಾರು, ಪೆನ್ ಡ್ರೈವ್ ಆಚೆ ಬಂದಿದ್ದು ಹೇಗೆ, ಈ ವಿಡಿಯೋಗಳು ವೈರಲ್ ಆಗಿದ್ದು ಹೇಗೆ, ಇದ್ರ ಕಡೆ ಕಾಂಗ್ರೆಸ್ ಅವ್ರ ಪಾತ್ರ ಏನು, ಚುನಾವಣಾ ಹೊಸ್ತಿನಲ್ಲಿ ಈ ರೀತಿ ಮಾಡಿದ್ರೆ ಬಿಜೆಪಿಗೆ ಪೆಟ್ಟು ಕೊಡಬಹುದು, ಮತ್ತೊಂದು ಕಡೆ ನೇಹಾ ಹಿರೇಮಠ ಹತ್ಯೆ ಪ್ರಕರಣವನ್ನು ಮುಚ್ಚಾಕ್ಲಿಕ್ಕೆ ಇದನ್ನೊಂದು ಹೊಸದಾಗಿ ತಂದ್ರು, ಈ ರೀತಿ ಎಲ್ಲ ಚರ್ಚೆ ಆಗ್ತಿತ್ತು ಸರ್. ನಾವು ಒಂದು ಹೇಳ್ತೀನಿ, ಈ ಪ್ರಕರಣದಲ್ಲಿ DK ಶಿವಕುಮಾರ್ ಅವ್ರ ಹೆಸರು ಬಂತು, ಅವರೇ ಇದನ್ನು ಹೊರಗೆ ಹಾಕಿದರು ಅನ್ನುವಂಥದ್ದು. ಅದು ಮತ್ತೆ ಎನ್ಕ್ವೈರಿ ಆಗಬೇಕು, ಅವ್ರ ಪಾತ್ರ ಇದೆಯಲ್ಲ ಅನ್ನುವಂಥದ್ದು ವಿಚಾರ ಆಗಬೇಕಾಗಿದೆ. ಅದಕ್ಕಾಗಿ ನಾನು ಹೇಳ್ತೀನಿ, ಇಂಥವು ಘಟನೆಗಳು ಆದಾಗ, ಘಟನೆಗಳ ನಂತರ ನಡೆಯುವಂಥ ಇವೆಂಟ್ಸ್ ಅದಾವಲ್ಲ, ಇದು ಯಾರೋ ಕೆಲವರು ಅದನ್ನ ಪಬ್ಲಿಕ್ಕಾಗಿ ಬಿಟ್ಟಾಗನೇ ಆಗ್ತದೆ. ನ್ಯಾಚುರಲ್ ಆಗಿ ಇವೆಲ್ಲ ಹೊರಗೆ ಬರುವಂಥದ್ದಲ್ಲ. ಈಗ ನೋಡಿ, ಯಾರೋ ಸಂತ್ರಸ್ತರು ಅಂತದಾರ, ಅವ್ರ ಮೇಲೆ ಒತ್ತಡ ತೊಗೊಂಬಂದು ಅವರು ವಾಲಂಟ್ರಿ, ಯಾವಾಗ ಇದು ಘಟನೆ ಆಗೈತಿ, 6 ತಿಂಗಳಿಂದ ಆಗಿತ್ತೋ 1 ವರ್ಷದಿಂದ ಆಗಿತ್ತೋ ಗೊತ್ತಿಲ್ಲ, ಅವ್ರು ಸಫರ್ ಆಗಿದ್ದಾರೆ, ನಿಜವಾಗಿ ಸಫರರ್ ಆಗಿದ್ದರೆ ಅವತ್ತು ಕಂಪ್ಲೇಂಟ್ ಕೊಡ್ಬಾರ್ದಾಗಿತ್ತು. ಅವರು ತಡೆ ಯಾಕೆ ಮಾಡಿದರು? ಅವಾಗ ಏನಾಗ್ತದೆ, ಅವ್ರು ಪ್ರಚೋದನೆ ಮಾಡಿ ಅವ್ರು ಕರ್ಕೊಂಬಂದು ಈ ರೀತಿ ಕಂಪ್ಲೇಂಟ್ ಕೊಡಿಸೋದು, ಒಂದು ಪಬ್ಲಿಕ್ ಡ್ಯಾಮೇಜ್ ಮಾಡೋದು, ಇವೆಲ್ಲ ಈ ರಾಜಕಾರಣದಲ್ಲಿ ಸರಿಯಲ್ಲ ಅಂತ ನನ್ನ ಅಭಿಪ್ರಾಯ. ಅದಕ್ಕಾಗಿ ಇದ್ರ ಹಿಂದೆ ಯಾರ್ದಾರ್ದು ಇನ್ವಾಲ್ವ್ಮೆಂಟ್ ಇದ್ದರೆ ಅವರು ಇದರಲ್ಲಿ ತಪ್ಪಿಸ್ತಾರಾಗ್ತಾರೆ. ಇದು ಸಾರ್ವಜನಿಕ ಚರ್ಚೆಗೆ ಬಿಟ್ಟು ಅವರು ತಪ್ಪುಗಾರರಾಗ್ತಾರೆ. ಅದಕ್ಕೆ ಇಂಥ ವಿಚಾರಗಳ ಬಗ್ಗೆ ಕಡಿವಾಣ ಹಾಕುವಂಥದ್ದು ಭಾಳ ಅವಶ್ಯ ಇದೆ ಅಂತ ನಾನು ಹೇಳ್ತೀನಿ. ಸರ್, ಅಂದರೆ ಈಗ ಈ ರೀತಿ ಅಶ್ಲೀಲ ವಿಡಿಯೋನ ಚಿತ್ರೀಕರಣ ಮಾಡೋದಾಗಿರ್ಬೋದು ಅಥವಾ ಇದರಲ್ಲಿ ಭಾಗಿಯಾಗೋದಾಗಿರ್ಬೋದು, ಎಷ್ಟು ಅಪರಾಧನೋ ಈ ವಿಡಿಯೋ ವೈರಲ್ ಮಾಡಿದ್ದು ಅಷ್ಟೇ ಅಪರಾಧ ಅಂತ. ಡೆಫಿನೆಟ್ಲಿ. ಈಗ ನೋಡ್ರಿ, ಈ ರೀತಿ ವಿಡಿಯೋನ ಒಂದು ಸೆಕ್ಸ್ ಈ ಹಿನ್ನೆಲೆ ಇಟ್ಕೊಂಡು ಚಿತ್ರೀಕರಣ ಮಾಡಿದ್ದು ತಪ್ಪು. ಮತ್ತು ಅದನ್ನು ಬಹಿರಂಗ ಪಡಿಸೋರು ಯಾರಿದ್ದಾರೆ ಅವ್ರದ್ದು ತಪ್ಪಿದೆ ಇದ್ರಾಗ. ಯಾಕಂದರೆ ಈಗ ಅಕಸ್ಮಾತ್ ಪೆಂಡ್ರೈವಲ್ಲಿ ರೆಕಾರ್ಡ್ ಮಾಡ್ಕೊಂಡಿದ್ರೆ ಅಲ್ಲಿಗೆ ಸೀಮಿತ ಆಗಿದ್ದು ಬಿಡ್ತಿತ್ತು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.